ಕಿರುತೆರೆ ನಟಿ ಆಕ್ಸಿಡೆಂಟ್ ಅನ್ನ ಮಾಡಿ ಮತ್ತೆ ಹಲ್ಲೆ ಮಾಡಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಯಾರಿವರು, ಎಲ್ಲಿ? ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅಂತೆ. ಅವರ ವಿರುದ್ಧ ಈಗ ಹಲ್ಲೆ ಮತ್ತು ನಿಂದನೆ ಆರೋಪ ಕೇಳಿ ಬರ್ತಾ ಇದೆ. ಬೈಕ್ಗೆ ಕಾರನ್ನ ಗುದ್ದಿಸ್ತಾರೆ, ಆಮೇಲೆ ಇವರೇ ಗುದ್ದುಬಿಟ್ಟು ನಿಂದಿಸ್ತಾರಂತೆ. ಫೋನ್ ಕಸ್ಕೊಂಡ್ರು ಅಂತ ಆರೋಪ ಕೂಡ ಇವ್ರ ಮೇಲೆ ಬರ್ತಾ ಇದೆ. ಈಗ ಇವೆಲ್ಲವೂ ಕೂಡ ಆರೋಪಗಳು. 3 ತಿಂಗಳ ಹಿಂದೆ ನಡೆದಂತ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಓಕೆ, ದೂರುದಾರರಿಂದ ದೂರು ಸ್ವೀಕರಿಸ್ತಾ ಇಲ್ಲ ಪೊಲೀಸರು ಅಂತೇಳಿ ಠಾಣೆಗೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ ದೂರುದಾರರು. ಯಾಕೆ ದೂರನ್ನ ತಗೊಳ್ತಾ ಇಲ್ಲ ಏನು ಅಂತ ಈಗ ಪ್ರಶ್ನೆ. ಕಂಪ್ಲೇಂಟ್ ಫಸ್ಟ್ ಬಂದ್ರೆ ದೂರನ್ನ ಸ್ವೀಕಾರ ಮಾಡುವಂತ ಕೆಲಸ ಮಾಡಬೇಕು, ಅದನ್ನೇ ಸ್ವೀಕಾರ ಮಾಡ್ತಿಲ್ಲ ಯಾಕೆ ಪೊಲೀಸರು? ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿರುವಂಥದ್ದು. ಸೊ ಪೊಲೀಸರು ಕೂಡ ಯಾವುದೇ ರೀತಿಯ ಕ್ರಮ ತಗೋತಲ್ಲ, ನಮಗೆ ನ್ಯಾಯ ಕೊಡಿಸಿ ಅಂತ ಅಂದ್ಬಿಟ್ಟು ದೂರುದಾರರು ಈಗ ಮಾತಾಡ್ತಾ ಇರುವಂಥದ್ದು. ನನ್ನ ಜೊತೆಲಿ ದೂರುದಾರರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಓಕೆ ಸರ್, ನನ್ನ ಹೆಸರು ಮಾಧುರಿ ಅಂತ. ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಒಟ್ಟಿಗೆ ಅಲ್ಲಿ ಆರ್ಯನಗರ ಹತ್ರ ಕೆಲಸ ಮಾಡ್ತಿದ್ವಿ. ಅವತ್ತು ಡಿಸೆಂಬರ್ 6 ಬರ್ತಿದ್ವಿ, ಅಲ್ಲಿಂದ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಕೆಳಗಡೆ ಸೈಡಲ್ಲೇ ಹೋಗ್ತಿದ್ವಿ. ಸಡನ್ನಾಗಿ I-20 ಕಾರ್ ಬಂದು ನಮಗೆ ಗುದ್ದಿದ್ರು. ಸೊ ಅಕ್ಕನೂ ನಾನು ಇಬ್ಬರು ಕೆಳಗಡೆ ಬಿದ್ವಿ. ನನ್ನ ಗಾಡಿನೂ ಡ್ಯಾಮೇಜ್ ಆಯಿತು. ಕೆಳಗಡೆ ಎದ್ದು ಬಿದ್ದು ಹೋಗಿ ಕೇಳಿದ್ವಿ, ಏನಕ್ಕೆ ಮಾಮ ಈ ಥರ ರ್ಯಾಶ್ ಡ್ರೈವ್ ಮಾಡಿದ್ದೀರಾ ಅಂತ ಅಂದಿದ್ದಕ್ಕೆ, ಹೌದು ಫಸ್ಟ್ ಎತ್ತೆ ಗಾಡಿ ಮೀನ್ಸ್ ನಾನು ಗಾಡಿ ಸ್ಟ್ಯಾಂಡ್ ಹಾಕಿ ನಿಲ್ಸ್ಬಿಟ್ಟು ಬಂದಿದ್ದೆ, ಎತ್ತೆ ಗಾಡಿ ಅಂತ ರ್ಯಾಶ್ ಆಗಿ ರೂಡಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹತ್ರ ಹೋಗಿ ಕೇಳಿದ್ದಕ್ಕೆ, ಮೇಡಮ್ ಬನ್ನಿ ಈಚೆ ನೋಡಿ ಹೇಗಾಗಿದೆ, ಮತ್ತು ನಾವು ಕೆಳಗಡೆ ಬಿದ್ವಿ, ಏನಕ್ಕೆ ಇಷ್ಟೊಂದು ರೂಡಾಗಿ ಮಾತಾಡ್ತಿದ್ದೀರಾ ಅಂದಿದ್ದಕ್ಕೆ ಅವ್ರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರು. ಸೊ ಅಷ್ಟು ರೂಡಾಗಿ ಮತ್ತು ಅಷ್ಟು ವಲ್ಗರಾಗಿ ವರ್ಡ್ಸ್ ತುಂಬ ಕೆಟ್ಟದಾಗಿ ಯೂಸ್ ಮಾಡಿದ್ರು. ಅದು ಹೇಳಕ್ಕೆ ಇಷ್ಟಪಡ್ತಿಲ್ಲ. ಸೊ ಅದು ಅಷ್ಟು ಇದಾಗಿ ಮಾತಾಡಿದ್ರು. ಏನಕ್ಕೆ, ಸರಿ ಬನ್ನಿ ಸ್ಟೇಷನ್ಗೆ ಹೋಗೋಣ, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಕ್ಕೆ, ಇಲ್ಲ ಕಣೆ ನಾನು ಬರಲ್ಲ, ಎತ್ತು ಗಾಡಿ ಅಂತ ನನಗೆ ಸಡನ್ನಾಗಿ ಕೈಯಲ್ಲಿ ಹೇಟ್ ಮಾಡಿದ್ರು. ಅದ್ರದ್ದು ಮೆಡಿಕಲ್ ರಿಪೋರ್ಟು ನಾನು ಸಬ್ಮಿಟ್ ಮಾಡಿದ್ದೀನಿ ಸ್ಟೇಷನಲ್ಲಿ. ಸೊ ಅಲ್ಲಿಂದ ಇದು ಪ್ರತಿಯೊಂದು ಇದು ಎಲ್ಲ ವೀಡಿಯೋನು ಅಕ್ಕ ಫೋಟೋ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಅವ್ರು ಏನೇನು ಮಾತಾಡಿದ್ರು, ಅವ್ರು ನನಗೆ ಹೆಂಗೆ ಓಡಿದ್ರು, ಮತ್ತು ಕಾರ್ ನಂಬರ್ ಪ್ಲೇಟ್ ಎಲ್ಲನೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಆ ತಕ್ಷಣ ನನ್ನ ಅಮ್ಮನ ಸ್ಪಾಟಿಗೆ ಮೀನ್ಸ್ ಕರ್ಸ್ಕೊಂಡೆ. ಅಮ್ಮ ಮತ್ತು ಅಣ್ಣ ಬಂದರು ಸ್ಪಾಟಿಗೆ, ಮತ್ತು ಅವ್ರ ಕಡೆಯೂ 4-5 ಜನ ವ್ಯಕ್ತಿನ ಕರ್ಸ್ಕೊಂಡ್ರು. ಅದರಲ್ಲಿ ಒಬ್ಬರು ವ್ಯಕ್ತಿ ಹೆಸರು ಆನಂದ್ ಕುಮಾರ್ ಅಂತ, ಅವರೇ ಜೋರಾಗಿ ಜಾಸ್ತಿ ಮಾತಾಡಿದ್ದು, ಮತ್ತು ಅಕ್ಕ ಫೋನು ಕಿತ್ಕೊಂಡು ಹೋಗಿದ್ದು ಅವರೇ. ಸೊ ನಾವು ಸ್ಟೇಷನ್ಗೆ ಹೋಗ್ತೀವಿ, ಇದು ಮೀನ್ಸ್ 7:30 ಆಗಿಬಿಟ್ಟಿತ್ತು. ಆದ್ರೂ ಆ ಜಗಳ, ಅವ್ರು ಕಾರ್ ಬಿಟ್ಟು ಈಚೆ ಇಳಿದಿಲ್ಲ ಆ ಲೇಡಿ, ಬಿಕಾಸ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಅಂತ. ನಮ್ಗೆ ಹೆಂಗೆ ಗೊತ್ತಾಯ್ತು ಆಕೆ ಕುಡಿದಿದ್ದಾರೆ ಅಂತ? ಯಾವ ಥರ ಐಡೆಂಟಿಫೈ ಮಾಡಿದ್ರಿ? ಹತ್ರ ಹೋಗಿ ಮಾತಾಡಿದ್ವಿ, ಆ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಅಲ್ವಾ ಸರ್. ಅವ್ರ ಸ್ಮೆಲ್ ಅಷ್ಟು ಇದಾಗಿ ಮಾತಾಡಿದ್ರು, ಮತ್ತು ಒಂಥರ ಕಣ್ಣೆಲ್ಲ ಫುಲ್ ಒಂಥರ ಇತ್ತು. ಆ ವಿಡಿಯೋದಲ್ಲೇ ಇದೆ, ಬೇಕಾದ್ರೆ ವಿಡಿಯೋ ಪ್ರೂಫ್ ಸೆಂಡ್ ಮಾಡ್ತೀನಿ ನಾನು ನಿಮಗೆ. ಆ ವಿಡಿಯೋದಲ್ಲೇ ಇದೆ ಅವ್ರು ಏನೇನು ಮಾತಾಡಿದ್ರು ಅಂತ. ಸರಿ ಅಂತ ನಾನು ಅಕ್ಕ ಸ್ಟೇಷನ್ಗೆ ಹೋಗೋಣ ಅಂತ ನಾನು 2 ವೀಲರೇ ಬರ್ತಿದ್ವಿ. ಹಿಂದೆಯಿಂದ ಬಂದು ಅವರು ಫೋನ್, ಬಿಕಾಸ್ ಆ ಫೋನ್ ವಿಡಿಯೋ ಡಿಲೀಟ್ ಮಾಡು ಅಂತ ಕೇಳ್ತಿದ್ರು. ಬಟ್ ನಾನು ಮತ್ತು ನಮ್ಮ ಸಿಸ್ಟರ್ ಒಪ್ಕೊಂಡಿಲ್ಲ. ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ಅದು ಏನಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ ಸರ್ ಅಂತ ಅಂದ್ಬಿಟ್ಟು ನಾವು ಗಾಡಿ ತೊಗೊಂಡು ಬರ್ತಿದ್ವಿ. ಹಿಂದೆಯಿಂದ ಬಂದು ನಾವು ಅಕ್ಕ ಫೋನ್ ಕೈ ಇಲ್ಲ ಇಟ್ಕೊಂಡಿದ್ಲು, ಕಿತ್ಕೊಂಡು ಫುಲ್ ಸ್ಪೀಡಾಗಿ ಹೊಂಟೋಗ್ಬಿಟ್ರು. ನಾವು ಸಿಗ್ನಲ್ ಅಲ್ಲೇ ಹಾಕಿದ್ರು. ಸೊ ಸಿಗ್ನಲಲ್ಲಿ ಫುಲ್ ಜಾಮು, ನಾವು ನಿಲ್ಲಿಸ್ಬಿಟ್ವಿ. ನಾವು ತಕ್ಷಣ ಹೋಗಿ ಟ್ರಾಫಿಕ್ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವರು ಜ್ಞಾನಭಾರತಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಅವ್ರು ತೊಗೊತಾರೆ ಅಂತ ಅಂದರು. ಸೊ ಗಾಡಿ ತೊಗೊಂಡು ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿದ್ದಕ್ಕೆ, ಇಲ್ಲಮ್ಮ ಅಲ್ಲಿ ಪ್ರೂಫ್ ಬೇಕು ಸರ್, CC ಕ್ಯಾಮ್ರಾ ಇದೆ, ಅಲ್ಲಿ ಒಂದ್ಸತಿ ಚೆಕ್ ಮಾಡಿ, ಸಿಗ್ನಲಲ್ಲಿ ಇದೆ ಚೆಕ್ ಮಾಡಿ ಅಂದಿದ್ದಕ್ಕೆ, ಇಲ್ಲಮ್ಮ ಅದು ಆ್ಯಕ್ಟಿವ್ ಇಲ್ಲ ಅಂತ ಅಂದ್ಬಿಟ್ಟು, ನೀವು ಫೈಲ್ ಮಾಡಿಸಿ ಕಂಪ್ಲೇಂಟ್ ಮಾಡಿಸಿ ಅಂದ್ಬಿಟ್ಟು NCR ಹಾಕಿದ್ರು ಸರ್. NCR ಹಾಕ್ಸಿದ್ದಕ್ಕೆ ಕೋರ್ಟಿಗೆ ಹೋಗಿ ತೊಗೋಬೇಕು, ಫೈಲ್ ಮಾಡಬೇಕು, ಸೈನ್ ಮಾಡಬೇಕು ಅಂದ್ಬಿಟ್ಟು
ಕೋರ್ಟಿಗೆ ಹೋಗಿ ಅಲ್ಲಿ ಮುಖಾಂತರ NCR ಮಾಡಿಸಿ ಜಡ್ಜ್ ಮುಂದೆ CD ಎಲ್ಲ ಸಬ್ಮಿಟ್ ಮಾಡಿ ಏನೇನು ಪ್ರೂಫ್ ಇದೆಯೋ ಡಾಕ್ಯುಮೆಂಟ್ಸ್ ಸಮೇತ ಎಲ್ಲ ಸಬ್ಮಿಟ್ ಮಾಡಿ ಸೈನ್ ತೊಗೊಂಡು ಮತ್ತೆ ಸ್ಟೇಷನ್ಗೆ ಬಂದು ಕಾಪಿ ಕೊಟ್ಟಿದ್ವಿ. ಆಮೇಲೆ FIR ಮಾಡಿಸಿ ಬಟ್ ಆ್ಯಕ್ಷನ್ ಅಂತ ತೊಗೊಂಡಿಲ್ಲ. ಲಕ್ಷ್ಮೀ ಸಿದ್ದಯ್ಯ ಮತ್ತು ಅದರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಹೊತ್ತು ಆನಂದ್ ಕುಮಾರ್ನ ಮೆನ್ಷನ್ ಮಾಡಿಲ್ಲ. ನಾವು ಹೇಳಿದ್ವಿ ಆನಂದ್ ಕುಮಾರ್ ಅಂತ ಬಟ್ ಮೆನ್ಷನ್ ಮಾಡಿಲ್ಲ. ನಮಗೆ ಯಾವಾಗ ಆ್ಯಕ್ಟರ್ ಅಂತ ಗೊತ್ತಾಗಿತ್ತು ಅಂತ ಅಂದರೆ ಅಲ್ಲಿ ಸ್ಟೇಷನಲ್ಲಿ ಹೇಳ್ತಿದ್ರು, ಅವಾಗ ಗೊತ್ತಾಯಿತು. ಸೊ ಅವ್ರನ್ನ ಕರೆಸಿ ಇದ್ದವ್ರಿಗೂ 3 months ಆಯಿತು ಸರ್, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಸೊ ನಾವು ಪ್ರತಿದಿನ ಅಲ್ಲಿ ಸ್ಟೇಷನಲ್ಲಿ ಅಲ್ದಾಡಿ ನನ್ನ ಕೆಲಸನೇ ಹೋಯಿತು. 2 months ಆಯಿತು ಸರ್, ಆದ್ರೂ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ನಾವು DG ಆಫೀಸ್ಗೆ ಹೋದ್ವಿ, ಮತ್ತು ವುಮೆನ್ಸ್ ಕಮಿಷನರ್ಗೆ ಹೋದ್ವಿ, ಮತ್ತು ವುಮೆನ್ಸ್ ವೆಲ್ಫೇರ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಅಲ್ಲಿರೋ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ವಿ ಸ್ಟೇಷನಲ್ಲಿ. ಬಟ್ ಆದ್ರೂ ಇದ್ದವ್ರಿಗೂ ಏನೂ ಒಂದು ಆ್ಯಕ್ಷನ್ ತೊಗೊಳ್ತಿಲ್ಲ ಸರ್. ಲೀಗಲ್ ಆಗಲಿ ಅವರು ಆನಂದ್ ಕುಮಾರ್ ಮತ್ತು ಲಕ್ಷ್ಮಿನ ಕರೆಸಿ ಏನೂ ಮಾತಾಡಿಸಿಲ್ಲ. ಯಾವ ಮೊಬೈಲು ನಿಮ್ಮದು ಕಿತ್ಕೊಂಡಿದ್ದು? ಯಾವ ಮೊಬೈಲು, ಏನೇನಾಯಿತು ಅದ್ರ ಬಗ್ಗೆ ಏನು ಹೇಳಿ ಸರ್. ನಾನು ಸ್ಟಾರ್ಟಿಂಗಿಂದ ಅವ್ರೇನು ವಲ್ಗರಾಗಿ ಮಾತಾಡಿದಿಂದ ಹಿಡಿದು ಕೆಟ್ಟದಾಗಿ ಕೈಯಲ್ಲಿ ಸನ್ನೆ ಮಾಡಿದಿಂದ ಹಿಡಿದು ಅವರು ನನ್ನ ತಂಗಿಗೆ ಹೊಡೆದಿದ್ದ ಲೇಡಿ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡ್ಕೊತಿದ್ದೆ ಸ್ಟಾರ್ಟಿಂಗಿಂದ. ಅವ್ರು ಏನು ಆ ಲೇಡಿ ಅವ್ರ ಕಡೆಯಿಂದ ಕರ್ಸಿದ್ರಲ್ಲ, ಅದ್ರಲ್ಲಿ ಆನಂದ್ ಕುಮಾರ್ ಅನ್ನೋ ವ್ಯಕ್ತಿ ನನಗೆ ಹೆದರ್ಸಿದ್ರು ಜೋರಾಗಿ ಮಾತಾಡಿ. ರೋಡಲ್ಲೇ ಚೀರಾಡಿ ಹೇಳಿದ್ರು ವಿಡಿಯೋ ಡಿಲೀಟ್ ಮಾಡೋದು, ಆಮೇಲೆ ನನಗೆ ತಲೆ ಕೆಟ್ಟರೆ ಏನು ಬೇಕಾ ಮಾಡ್ತೀನಿ, ಫಸ್ಟ್ ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳಿದರು. ನಾನು ವಿಡಿಯೋ ಡಿಲೀಟ್ ಮಾಡಲ್ಲ, ಸ್ಟೇಷನ್ಗೆ ಹೋಗ್ತೀನಿ, ಅದೇನಾಯ್ತು ಅಲ್ಲಿ ಬಂದು ಮಾತಾಡಿ ಅಂತ ಹೇಳಿದ್ದಕ್ಕೆ ಅವರು ಮೊಬೈಲ್ ಕಿತ್ಕೊಂಡೋದ್ರು. ನನ್ನ ಮೊಬೈಲ್ ಬಂದುಬಿಟ್ಟು Vivo V27 Pro. ನಾನು ಪ್ರತಿಯೊಂದು ಬಿಲ್ ಆಗಲಿ IMI ನಂಬರ್ ಆಗಲಿ ಪ್ರತಿಯೊಂದು ನಾನು ಕೊಟ್ಟಿದ್ದೀನಿ ಸ್ಟೇಷನಲ್ಲಿ. ಇವತ್ತುವರೆಗೂ ಅವರು ಮೊಬೈಲ್ ಟ್ರ್ಯಾಕ್ ಮಾಡಿಲ್ಲ. ಕೇಳಿದ್ರೆ ಪೊಲೀಸ್ ಅವ್ರು ಹೇಳ್ತಿದ್ದಾರೆ ಆ ಮೊಬೈಲ್ ಬಿಟ್ಬಿಡಿ, ನಾವೇ ನಮ್ದು ಯಾವುದಾದ್ರೂ ಫೋನ್ ಕೊಡ್ತೀವಿ, ಸೀಸ್ ಮಾಡಿರೋ ಫೋನ್ಗಳಿದೆ ಅದೇ ಕೊಡ್ತೀನಿ, ಇಲ್ಲಾಂದರೆ ನಾವೇ ಪೊಲೀಸ್ ಅವ್ರು ಹೇಳ್ತಿದ್ದಾರೆ ರವಿ ಸರು ನಾವೇ ಹೊಸ ಫೋನ್ ಕೊಡಿಸ್ಬಿಡ್ತೀವಿ ನಿಮಗೆ, ಕಂಪ್ಲೇಂಟ್ ವಾಪಸ್ ತೊಗೊಂಬಿಡಿ ಅಂತ ಹಿಂಗೆ ಹೇಳ್ತಿದ್ದಾರೆ ನಮಗೆ. ಓಕೆ, ಇದಿಷ್ಟು ದೂರುದಾರರು ಹೇಳ್ತಾರಂತ ಮಾಹಿತಿ. ಅಂದರೆ ಕಂಪ್ಲೇಂಟ್ ಕೊಟ್ಟು 3 ತಿಂಗಳಾಗಿದೆ. ಬಂದು ಜೊತೆಗೆ ಅವರು ಕಂಪ್ಲೇಂಟ್ ತೊಗೊಂಡು ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಮೊಬೈಲ್ ವಾಪಸ್ ಕೊಡಿಸೋದಾಗಿರ್ಬೋದು ಅಥವಾ ಆಕೆನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡೋಂಥದ್ದಾಗಿರ್ಬೋದು, ಇದು ಯಾವುದೂ ಕೂಡ ನಡೆದಿಲ್ಲ ಅಂತ ಅಂದ್ಬಿಟ್ಟು ದೂರುದಾರರು ಕಂಪ್ಲೇಂಟ್ ಕೊಡ್ತಾರಂತ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ಹರಿಸಿನಪ್ಪ, ಪಬ್ಲಿಕ್ TV, ಬೆಂಗಳೂರು.